ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ. ಯಾಕಂದರೆ ನಾನು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಈ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಯೂಸ್ ಮಾಡಿರೋದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಟೈಮ್ ಸಾಕಷ್ಟು ಸೇವ್ ಆಗುತ್ತೆ. ಫಸ್ಟ್ ಟಿಪ್ ಬಂದ್ಬಿಟ್ಟು ಪ್ಲ್ಯಾನ್ ಯೋರ್ ಮೀಲ್ಸ್. ಸೊ ಅಂದರೆ ಏನು ಗೊತ್ತಾ, ನಾನು ಯಾವಾಗಲೂ ಅಷ್ಟೇ ಒಂದು ಡೈರಿನಲ್ಲಿ ನಾನು ಏನೇನು ಮಾಡಬೇಕು, ನೆಕ್ಸ್ಟ್ ವೀಕ್ ಏನೇನು ತಿನ್ನಬೇಕು ಅಂತ ನಾನು ಬರೆದಿಟ್ಕೊಂಡಿರ್ತೀನಿ. ಇದರಿಂದ ನಮಗೆ ಹಲವಾರು ಅಡ್ವಾಂಟೇಜ್ ಇದೆ. ಒಂದು, ನೀವು ದುಡ್ಡನ್ನ ಸೇವ್ ಮಾಡ್ಬೋದು. ಹೆಚ್ಚಿಗೆ ತೊಗೊಂಡು ಬಂದು ನೀವು ಅದನ್ನು ಬಿಸಾಕೋದಿಲ್ಲ. ಎರಡನೇದು, ನೀವು ಯಾವ ನ್ಯೂಟ್ರಿಷನ್ ಬೇಕೋ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಬೋದು. ಅಂದರೆ ಲೈಕ್ ಲಾಸ್ಟ್ ಟೈಮ್ ನೀವು ತುಂಬ ಕ್ಯಾರೆಟ್ ಬೀನ್ಸ್ ತಿಂದಿದ್ರೆ ಈ ಸಲ ಬೀಟ್ರೂಟ್ ಆ್ಯಂಡ್ ಅದರ್ ಥಿಂಗ್ಸ್ನ ಮೀಲ್ಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ಮೂರನೇದು ಬಂದುಬಿಟ್ಟು, ನೀವು ಅಡುಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ನಿಮಗೆ ತಲೆ ಕೆಟ್ಟೋಗಲ್ಲ. ಬಿಕಾಸ್ ನೀವು ಪ್ಲ್ಯಾನ್ ಮಾಡಿರೋದ್ರಿಂದ ನಿಮಗೆ ಫ್ರಿಡ್ಜ್ ಮುಂದೆ ಬಂದ ತಕ್ಷಣ ಏನು ಮಾಡಬೇಕಂತ ನಿಮಗೆ ಪಟ್ ಅಂತ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ, ನಾವು ತರಕಾರಿ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಬೇರೆ ಐಟಮ್ಸ್ ಇರುತ್ತಲ್ವ, ದಿನ ಯೂಸ್ ಮಾಡೋವಂಥದ್ದು, ಕೊತ್ತಂಬರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ, ಅದನ್ನೆಲ್ಲ ನಾನು ಫ್ರಿಡ್ಜ್ನ ನೋಡಿಕೊಂಡು ಖಾಲಿ ಆದಾಗ ಅದನ್ನು ನೆಕ್ಸ್ಟ್ ವೀಕ್ ಲಿಸ್ಟಿಗೆ ನಾನು ಬರ್ಕೊಳ್ತೀನಿ. ಸೆಕೆಂಡ್ ಬಂದ್ಬಿಟ್ಟು, ಇವಾಗ ಶಾಪಿಂಗ್ ಆಯ್ತಲ್ವ, ಶಾಪಿಂಗ್ ಆದಮೇಲೆ ನೀವು ಗ್ರೋಸರೀಸ್ ಮನೆಗೆ ತಂದ ತಕ್ಷಣ ಅದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದರಿಂದ ನನಗೆ ಅಡ್ವಾಂಟೇಜ್ ಏನಂದರೆ, ಮತ್ತೆ ನಾನು ಫ್ರಿಡ್ಜ್ ಓಪನ್ ಮಾಡಿ ವೆಜಿಟೇಬಲ್ಸ್ ತೊಗೊಂಡಾಗ ಅದನ್ನು ತೊಳೆದು ಮತ್ತೆ ಕೈ ಒರೆಸ್ಕೊಳ್ಳೋದು, ಅದರಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಡೈರೆಕ್ಟಾಗಿ ನಾನು ತರಕಾರಿನ ತೊಗೊಂಡ್ಬಿಟ್ಟು ಅದನ್ನು ಹೆಚ್ಚಿ ನಾನು ಅಡುಗೆ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಮನೆಯಲ್ಲಿ ನಿಮಗೆ ಕವರ್ ಅದು ಇದು ಎಲ್ಲ ತುಂಬ ಸಲ ಸಿಕ್ಕಾಕೊಳ್ಳೋದಿಲ್ಲ. ಫ್ರಿಡ್ಜಲ್ಲಿ ಅಲ್ಲಿ ಇಲ್ಲಿ ನೀವು ತಂದ ತಕ್ಷಣ ಜೋಡಿಸಿ ಅದನ್ನು ವೆಜಿಟೇಬಲ್ಸ್ನ ಆ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ ವೆಜಿಟೇಬಲ್ಸ್ ಜಾಸ್ತಿ ದಿನ ಕೂಡ ಇರುತ್ತೆ. ಆ್ಯಂಡ್ ಅಷ್ಟೊಂದು ಪ್ಲಾಸ್ಟಿಕ್ ಯೂಸೇಜ್ ಕೂಡ ನಿಮ್ಮದು ಕಮ್ಮಿ ಆಗುತ್ತೆ. ಥರ್ಡ್ ಟಿಪ್ ಬಂದುಬಿಟ್ಟು, ಮೀಲ್ ಪ್ರೆಪ್ ಮಾಡಿ. ಸರ್ಟನ್ ವೆಜಿಟೇಬಲ್ಸ್ ಇದೆ, ಅದು ನೀವು ದಿನ ತಿನ್ನಲೇಬೇಕಾಗುತ್ತೆ ಫೈಬರ್ಗೋಸ್ಕರ. ಆ್ಯಂಡ್ ಅದನ್ನು ನಾವು ದಿನ ಹೆಚ್ಕೋಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕ್ಯಾರೆಟ್ನ ದಿನ ಅದರದ್ದು ಸ್ಕಿನ್ ಪೀಲ್ ಮಾಡಿಕೊಂಡು ಅದನ್ನು ದಿನ ಹೆಚ್ಚೋದು ಅಥವಾ ತುರ್ಕೊಂಡು ತುಂಬಾ ಟೈಮ್ ಆಗುತ್ತಲ್ವ ಗ್ರೇಟ್ ಮಾಡೋದಕ್ಕೆ. ಸೊ ಈ ಥರ ವೆಜಿಟೇಬಲ್ಸ್ನ ನಾನು ತಂದಿದ್ದ ದಿವಸನೇ ಕಟ್ ಮಾಡಿ ಬಾಕ್ಸಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ನಾನು ಯಾವುದೇ ಅಡುಗೆ ಮಾಡ್ತಿರ್ಬೋದು, ತರಕಾರಿ ಸಾರು ಮಾಡ್ತಿರ್ಬೋದು, ಅಥವಾ ಫ್ರೈಡ್ ರೈಸ್ ಮಾಡ್ತಿರ್ಬೋದು, ನೂಡಲ್ಸ್ ಮಾಡ್ತಿರ್ಬೋದು, ಅಥವಾ ಏನಾದರೂ ವೆಜಿಟೇಬಲ್ ಕುರ್ಮಾ ಮಾಡ್ತಿರ್ಬೋದು. ಆ ಟೈಮಲ್ಲೆಲ್ಲ ನನಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ನಾನು ಯೂಸ್ ಮಾಡ್ತೀನಿ. ಫೋರ್ತ್ ಟಿಪ್ ಬಂದುಬಿಟ್ಟು, ಸ್ವಲ್ಪ ಎಕ್ವಿಪ್ಮೆಂಟ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಹಾಗಂದರೆ ಯಾವುದಾದ್ರೂ ನಮಗೆ ಯೂಸ್ಫುಲ್ ಆಗೋಂಥ ಎಕ್ವಿಪ್ಮೆಂಟ್. ನಾನು ಲಾಸ್ಟ್ ಟೈಮ್ ನಿಮಗೆ ಕಿಚನ್ ಏಡ್ ತೋರಿಸಿದ್ದೆ ಅಲ್ವಾ, ಕಿಚನ್ ಏಡಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತೀನಿ. ಆ್ಯಂಡ್ ಅದೇ ಥರ ಇನ್ನೂ 2 ಕಿಚನ್ ಏಡ್ ಫುಡ್ ಪ್ರೊಸೆಸರ್ ಇದೆ ನನ್ನ ಹತ್ರ. ಒಂದರಲ್ಲಿ ನಾನು ಬೀಟ್ರೂಟ್ನ ಗ್ರೇಟ್ ಮಾಡ್ಕೊಳ್ತೀನಿ. ನಾನೇನಕ್ಕೆ ಈ ಥರ ಟೂಲ್ಸ್ನ ತೊಗೊಂಡಿದ್ದೀನಿ ಅಂದರೆ, ಈ ಶ್ರೆಡೆಡ್ ಕ್ಯಾರೆಟ್ ಎಲ್ಲ ಇದೆಯಲ್ಲ, ಇದೆಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಕ್ಯಾರೆಟ್ ಹಲ್ವಾನ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಬೀಟ್ರೂಟ್ ಚಪಾತಿ ಮಾಡಿಬಿಡ್ತೀನಿ ಈ ವಾರ. ಪ್ಲೇನ್ ಚಪಾತಿ ತಿಂದರೆ ಬೋರ್ ಆಗುತ್ತೆ ಅಂತ. ಸೊ 4 ಮೆಣಸಿನ್ಕಾಯಿ ಮತ್ತು ತುರಿದಿರೋ ಅಂಥ ಬೀಟ್ರೂಟ್ ನೋಡಿದ್ರಲ್ಲ, ಒಂದು 10 ಸೆಕೆಂಡಲ್ಲಿ ಹೇಗೆ ತುರಿದು ಬಿಡ್ತು ಅಂತ. ಅದಾದಮೇಲೆ ನಾನು ಸ್ವಲ್ಪ ಅಜ್ವೈನ್, ಜೀರಿಗೆ ಮತ್ತು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇದ್ರದ್ದು ಒಂದು ರೌಂಡ್ ಓಡಿಸ್ಬಿಡೋಣ. ತರಿಯಾಗಿರಬೇಕು, ತುಂಬ ಪೇಸ್ಟ್ ಆದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಫುಡ್ ಪ್ರೊಸೆಸರಲ್ಲೇ ಮಾಡ್ತಾಯಿದ್ದೀನಿ. ಅದು ಬೀಟ್ರೂಟ್ ಚಪಾತಿ ಚೆನ್ನಾಗಿ ರೆಡ್ ಕಲರ್ ಬರಬೇಕು. ಓಕೆ, ಇದು ಇವಾಗ ಆಗಿದೆ. ನಾನು ಕಪ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ತಾನೆ. ಸೊ ಯಾವತ್ತೂ ಅಳತೆ ಮಾಡಿ ಹಾಕೋದ್ರಿಂದ ಇದಕ್ಕೆ ನಾವು ಇಲ್ಲಿ ಮಾಡಿರೋಂಥ ಒಂದು ಮಿಶ್ರಣನ ಹಾಕ್ಕೊಂಡ್ಬಿಡೋಣ. ಇವಾಗ ಇದು ಚೆನ್ನಾಗಿ ನಾದಿದೆ ಹಿಟ್ಟನ್ನ. ಫಸ್ಟ್ಲಿ ನಾನು ಇದನ್ನೆಲ್ಲ ನಿಮ್ಗೆ ತೋರಿಸ್ಬೇಕಾದ್ರೆ ನಾನು ಏನಕ್ಕೆ ಇದನ್ನೆಲ್ಲ ಮಾಡ್ತೀನಿ ಅಂದರೆ, ನನಗೆ ಫ್ರೆಶ್ ಫುಡ್ ತಿನ್ನೋದಕ್ಕೆ ಇಷ್ಟ. ಅಂದರೆ ಅವತ್ತೇ ಕುಕ್ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ ಇಲ್ಲ. ಲೆಸ್ ದೆನ್ 12 ಅವರ್ಸಲ್ಲಿ ಕುಕ್ ಮಾಡಿರೋ ಊಟ ಇಷ್ಟ ನನಗೆ. ಫಾರ್ ಎಕ್ಸಾಂಪಲ್, ನನಗೆ ನಾಳೆ ಬೇಕಾಗಿರೋ ಊಟನ ನಾನು ಇವತ್ತೇ ಮಾಡ್ಕೊಳ್ತೀನಿ. ಇಲ್ಲ, ನಾಳೆ ರಾತ್ರಿಗೆ ಬೇಕಾಗಿರೋ ಊಟನ ನಾನು ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಸ್ಟೆಪ್ ಬಂದ್ಬಿಟ್ಟು ನೀವು ಏನೇ ಅಡುಗೆ ಮಾಡಿ ಯಾವತ್ತಿದ್ರೂ ಮೆಷರ್ ಮಾಡಿ ಅಡುಗೆ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಅಡುಗೆ ಮಾಡ್ತಾಯಿದ್ರೆ ಅದನ್ನ 2 ಹೊತ್ತಿಗೆ ಮಾಡ್ತಾಯಿದ್ರೆ ಕರೆಕ್ಟಾಗಿ ನೀವು ಮೆಷರ್ ಮಾಡಿ ಮಾಡಬೇಕಾಗುತ್ತೆ. ಸೊ ಇದರಿಂದ ನಮ್ಮನೇಲಿ ವೇಸ್ಟೇಜ್ ಇರಲ್ಲ. ಒಂದು ಎರಡನೇದು, ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಿಂದ ತೆಕ್ಕೊಂಡು ತಿನ್ನೋ ಅಷ್ಟು ಇರೋದಿಲ್ಲ. ಓಕೆ, ಅಕಸ್ಮಾತ್ ಏನಾದರೂ ಮಿಕ್ತು ಅಂತ ಅಂದ್ಕೊಳ್ಳಿ ನೀವು ಕಮ್ಮಿ ತಿಂದಿದ್ದಕ್ಕೆ. ನನ್ನ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಅದನ್ನು ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿ ಇಡಬೇಕು. ನೆಕ್ಸ್ಟ್ ಡೇ ನೀವು ಅದನ್ನು ಮೈಕ್ರೋವೇವ್ ಮಾಡಿ ಯೂಸ್ ಮಾಡ್ಕೋಬೋದು. ಒಂದು ಟಿಪ್ ಬಂದ್ಬಿಟ್ಟು, ನಿಮ್ಮ ಅಡುಗೆ ಮನೆ ಎಷ್ಟು ಚಿಕ್ಕದಿದೆ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಈ ಟಿಪ್ ಡಿಪೆಂಡ್ ಆಗುತ್ತೆ. ನನ್ನ ಅಡುಗೆ ಮನೆ ಬಂದ್ಬಿಟ್ಟು ಮೀಡಿಯಮ್ ಸೈಜ್, ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ. ಆದರೆ ನನಗೆ ತುಂಬ ಜಾಸ್ತಿ ಸ್ಟೋರೇಜ್ ಬಂದ್ಬಿಟ್ಟು ಲೋವರ್ ಫ್ಲೋರಲ್ಲಿ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಅಲ್ಲಿ ಪುಲ್ಔಟ್ ಕ್ಯಾಬಿನೆಟ್ಸ್ನ ಹಾಕ್ಕೊಂಡಿದ್ದೀನಿ. ಈ ಪುಲ್ಔಟ್ ಕ್ಯಾಬಿನೆಟ್ಸ್ ಇರೋದ್ರಿಂದ ನಾನು ಆ ಸ್ಟೋರೇಜ್ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೋಬೋದು. ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಿರೋ ಥರ ನಾನು ಎಲ್ಲಿ ಈ ಪುಲ್ಔಟ್ ಕ್ಯಾಬಿನೆಟ್ಸ್ ಹಾಕ್ಕೊಂಡಿಲ್ಲ ಅಲ್ಲಿ ನಾನು ಫುಲ್ ಕೆಳಗಡೆ ಕುತ್ಕೊಂಡು ತುಂಬ ಬಗ್ಸಿ ಎಲ್ಲ ಐಟಮ್ಸ್ನ ಹುಡುಕಬೇಕಾಗುತ್ತೆ. ಅದೇ ಈ ಪುಲ್ಔಟ್ ಕ್ಯಾಬಿನೆಟ್ ಇರೋ ಕಡೆ ನಾನು ಈಸಿಯಾಗಿ ಅದರ ಬೇಕಾಗಿರೋ ಸಾಮಾನನ್ನ ತೊಗೊಂಡು ಅದನ್ನು ವಾಪಸ್ ಅಲ್ಲೇ ಮುಚ್ಚಿಬಿಡ್ಬೋದು. ಆ್ಯಂಡ್ ವಾಪಸ್ ಕಂಟೈನರ್ಸ್ನ ಜೋಡಿಸೋದಕ್ಕೆ ಕೂಡ ಅಷ್ಟೇ ಈಸಿ ಆಗುತ್ತೆ. ಸೊ ಈ ಪುಲ್ಔಟ್ ಕ್ಯಾಬಿನೆಟ್ಸ್ ನನಗೆ ಯಾರು ಹಾಕ್ಕೊಟ್ಟಿದ್ದಂತ ನೀವು ಯೋಚನೆ ಮಾಡಿದ್ರೆ, ನಿಮಗೆ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡ್ಕೋಬೋದು. ಆನ್ಲೈನಲ್ಲಿ ಆರ್ಡರ್ ಆದಮೇಲೆ ಇದು ನಾವೇ ಫಿಟ್ ಮಾಡಬೇಕಾಗುತ್ತೆ. ಒಂದು ಆರ್ಗನೈಸರ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಕಿಚನಲ್ಲಿ ಅಂದರೆ ಈ ಪ್ಯಾಂಟ್ರಿ ಶೆಲ್ಫಲ್ಲಿ ನಮಗೆ ಜಾಗನ ಆಲ್ಮೋಸ್ಟ್ ಡಬಲ್ ಮಾಡ್ದಂಗೆ ಆಗುತ್ತೆ. ನಾನು ಇಲ್ಲಿಟ್ಟಿರೋ ಚಾಕ್ಲೇಟ್ಸ್, ಮ್ಯಾಗಿ ಪ್ಯಾಕೆಟ್ಸ್ ಅದೆಲ್ಲ ಹಿಂದೆಗಡೆ ಹೋಯ್ತು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ನಾವು ಅದನ್ನು ಯಾವತ್ತೂ ಯೂಸ್ ಮಾಡೋದಿಲ್ಲ. ಈಗ ನಾನು ಈ ಡೋರಲ್ಲಿ ಹಾಕಿರೋದ್ರಿಂದ ನನಗೆ ಯಾವಾಗ ಓಪನ್ ಮಾಡಿದ್ರೂ ಎಲ್ಲ ಐಟಮ್ಸ್ ಕಾಣಿಸುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಯಾವಾಗಾದರೂ ಅವ್ರಿಗೆ ಹೊಟ್ಟೆ ಹಸಿದಿದೆ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಬಂದಾಗ ಡೋರ್ ಓಪನ್ ಮಾಡಿದ ತಕ್ಷಣ ಎದುರುಗಡೆನೆ ಎಲ್ಲ ಸ್ನ್ಯಾಕ್ಸ್ ಕಾಣಿಸುತ್ತೆ. ಆ್ಯಂಡ್ ಹಾಗಾಗಿ ನಮ್ಮನೇಲಿ ವೇಸ್ಟೇಜ್ ಕೂಡ ಇರೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಟಿಪ್. ನಾವೇನು ಮಾಡ್ತೀವಿ, ಅಡುಗೆ ಮಾಡಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ಅಡುಗೆ ಅದಾಗ್ತಾ ಇದೆಯಾ, ಕುಕ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ. ಈ ಟೈಮ್ನ ನಾವು ತುಂಬಾ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೋದು. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ನಾವು ಕಟ್ ಮಾಡಿರೋ ವೆಜಿಟೇಬಲ್ ಪೀಲ್ಸ್ ಇರುತ್ತಲ್ವ, ಈರುಳ್ಳಿ ಸಿಪ್ಪೆ ಇರ್ಬೋದು ಅಥವಾ ಯಾವುದಾದ್ರೂ ವೆಜಿಟೇಬಲ್ಸ್ದು ತೊಟ್ಟಿರುತ್ತಲ್ವ, ಅದನ್ನೆಲ್ಲ ನಾವು ಕ್ಲೀನಪ್ ಮಾಡ್ಕೋಬೋದು. ಹಾಗೆ ಯಾವುದಾದ್ರೂ ಸರ್ಫೇಸಸ್ನ ನಾವು ಕ್ಲೀನ್ ಮಾಡ್ಕೋಬೋದು. ಎಷ್ಟೊಂದು ಸಲ ಎಲ್ಲ ಮಸಾಲ ಐಟಮ್ಸ್ನ ನಾವು ತೆಕ್ಕೊಂಡು ಕೌಂಟರ್ ಮೇಲೆ ಇಟ್ಕೊಂಡಿರ್ತೀವಿ. ಅದನ್ನು ಕೂಡ ನಾವು ಒಳಗಡೆ ಇಡುವಂಥ ಆಪರ್ಚುನಿಟಿ ಈ ಟೈಮಲ್ಲಿ ನಮಗೆ ಸಿಗುತ್ತೆ. ಯಾಕಂದರೆ ಅಡುಗೆ ಆಗಬೇಕಾದ್ರೆ ನಾವು ಅದನ್ನು ನೋಡೋದ್ರ ಬದಲು ಅದರ ಸುತ್ತಮುತ್ತ ಒಂದಷ್ಟು ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡೋದ್ರೊಳಗಡೆ ಕಿಚನ್ ಕೂಡ ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಕ್ಲೀನ್ ಆಗಿರೋ ಕಿಚನ್ ಯಾರಿಗಿಷ್ಟ ಇಲ್ಲ ಹೇಳಿ? ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು, ಆಲ್ವೇಸ್ ಪ್ಲ್ಯಾನ್ ಯೋರ್ ಶಾಪಿಂಗ್ ಲಿಸ್ಟ್. ಓಕೆ, ನೀವು ಯಾವಾಗಲೂ ಪ್ಲ್ಯಾನ್ ಮಾಡಿಕೊಂಡು ನೀವು ಗ್ರೋಸರೀಸ್ನ ತೊಗೊಂಡು ಬರಬೇಕು. ಸೆಕೆಂಡ್ಲಿ, ನೆವರ್ ವೇಸ್ಟ್ ದ ಫುಡ್. ಸೊ ನೀವು ಯಾವುದೇ ಫುಡ್ ಮಿಕ್ಕಿದ್ರೂ ಅದನ್ನು ಗ್ಲಾಸ್ ಕಂಟೈನರಲ್ಲಿ ಹಾಕಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿಟ್ಟರೆ ನೆಕ್ಸ್ಟ್ ಡೇ ನೀವು ಅದನ್ನು ಮೈಕ್ರೋವೇವ್ ಮಾಡಿ ಯೂಸ್ ಮಾಡ್ಕೋಬೋದು. ಥರ್ಡ್ ಟಿಪ್ ಬಂದ್ಬಿಟ್ಟು, ಯಾವಾಗಲೂ ಮೆಷರ್ ಮಾಡಿ ಅಡುಗೆ ಮಾಡಿ. ಈಗ ತರಕಾರಿ ತಂದಮೇಲೆ ಏನೇನು ಮಾಡಬೇಕಂತ ಕ್ವಿಕ್ಕಾಗಿ ಹೇಳ್ತೀನಿ. ತಂದಿದ್ದ ದಿವಸನೇ ತರಕಾರಿನ ವಾಶ್ ಮಾಡ್ಕೊಂಬಿಡಿ. ಯಾವುದಾದ್ರೂ ಒಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಸೋಕ್ ಮಾಡಿ ಅದಾದಮೇಲೆ ರಿನ್ಸ್ ಮಾಡಿ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇನ್ನೊಂದೇನು ಮಾಡ್ಬೋದು ಅಂದರೆ, ಬೇಸಿಕ್ ತರಕಾರಿ ಲೈಕ್ ಮೀಲ್ ಪ್ರೆಪ್ ಮಾಡೋ ಅಂಥ ತರಕಾರಿಗಳು ಅಂದರೆ ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್ ಇಂಥದನ್ನು ನೀವು ಮುಂಚೆನೇ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಕಿಚನಲ್ಲಿ ಯೂಸ್ ಸರ್ಟನ್ ಎಕ್ವಿಪ್ಮೆಂಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಕಿಚನ್ ಏಡ್ ಆಗಿರ್ಬೋದು, ಇಲ್ಲ ಫುಡ್ ಪ್ರೊಸೆಸರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ಆಗಲೇ. ಇನ್ನೊಂದು ಟಿಪ್ ಬಂದ್ಬಿಟ್ಟು, ಮೇಕ್ ದ ಮೋಸ್ಟ್ ಆಫ್ ಯೋರ್ ಸ್ಟೋರೇಜ್. ಅಂದರೆ ನಿಮ್ಮ ಅಡುಗೆ ಮನೆ ಚಿಕ್ಕದೋ ದೊಡ್ಡದೋ ನನಗೆ ಗೊತ್ತಿಲ್ಲ. ನನ್ನ ಅಡುಗೆ ಮನೆ ಬಂದ್ಬಿಟ್ಟು ಮೀಡಿಯಮ್ ಸೈಜ್. ಒಂದೊಂದು ಸಲ ಇದು ದೊಡ್ಡದು ಅಂತ ಅನಿಸುತ್ತೆ, ಒಂದೊಂದು ಸಲ ಸ್ವಲ್ಪ ಚಿಕ್ಕದಾಯ್ತೇನೋ ಅಂತ ಅನಿಸುತ್ತೆ. ಹಾಗಾಗಿ ನಾನು ಎಲ್ಲ ಕ್ಯಾಬಿನೆಟ್ಸ್ನು ಸ್ಮಾರ್ಟಾಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒನ್ ಆಫ್ ದ ಥಿಂಗ್ ನಾನು ಏನು ಮಾಡಿದ್ದೀನಿ ಅಂದರೆ, ಪುಲ್ಔಟ್ ಕ್ಯಾಬಿನೆಟ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿರೋದ್ರಿಂದ ನಾನು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೆಕೆಂಡ್ಲಿ, ನಾನು ಜಾಸ್ತಿ ಬಗ್ಗೋ ಅಷ್ಟಿರಲ್ಲ. ಯಾಕಂದರೆ ಪುಲ್ಔಟ್ ಕ್ಯಾಬಿನೆಟ್ಸ್ನ ನಾನು ಕೈಯಲ್ಲಿ ಎಳ್ಕೊಂಡು ನನಗೆ ಬೇಕಾಗಿರೋ ಸಾಮಾನ ನಾನು ತೊಗೊಂಡು ಆ್ಯಂಡ್ ಇಡೋದು ಕೂಡ ಅಷ್ಟೇ ಈಸಿ ಆಗುತ್ತೆ. ಆ್ಯಂಡ್ ಇದ್ರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ, ಅದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ. ಇನ್ನೊಂದು ಆರ್ಗನೈಸರ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಕಿಚನಲ್ಲಿ ಅಂದರೆ ಈ ಪ್ಯಾಂಟ್ರಿ ಶೆಲ್ಫಲ್ಲಿ ನಮಗೆ ಜಾಗನ ಆಲ್ಮೋಸ್ಟ್ ಡಬಲ್ ಮಾಡ್ದಂಗೆ ಆಗುತ್ತೆ. ನಾನು ಇಲ್ಲಿಟ್ಟಿರೋ ಚಾಕ್ಲೇಟ್ಸ್, ಮ್ಯಾಗಿ ಪ್ಯಾಕೆಟ್ಸ್ ಅದೆಲ್ಲ ಹಿಂದೆಗಡೆ ಹೋಯ್ತು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ನಾವು ಅದನ್ನು ಯಾವತ್ತೂ ಯೂಸ್ ಮಾಡೋದಿಲ್ಲ.
ಈಗ ನಾನು ಈ ಡೋರಲ್ಲಿ ಹಾಕಿರೋದ್ರಿಂದ ನನಗೆ ಯಾವಾಗ ಓಪನ್ ಮಾಡಿದ್ರೂ ಎಲ್ಲ ಐಟಮ್ಸ್ ಕಾಣಿಸುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಯಾವಾಗಾದರೂ ಅವ್ರಿಗೆ ಹೊಟ್ಟೆ ಹಸ್ದಿದೆ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಬಂದಾಗ ಡೋರ್ ಓಪನ್ ಮಾಡಿದ ತಕ್ಷಣ ಕಣ್ಣೆದುರುಗಡೆನೆ ಎಲ್ಲ ಸ್ನ್ಯಾಕ್ಸ್ ಕಾಣಿಸುತ್ತೆ. ಆ್ಯಂಡ್ ಹಾಗಾಗಿ ನಮ್ಮನೇಲಿ ವೇಸ್ಟೇಜ್ ಕೂಡ ಇರೋದಿಲ್ಲ. ಹೇಳಿ. ಆಲ್ ರೈಟ್, ಇವತ್ತಿನ ನನ್ನ ಕಿಚನ್ ಟಿಪ್ಸ್ ವಿಡಿಯೋನ ನೀವು ನೋಡಿದ್ದೀರಾ. ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇರೋದು ಸ್ನೇಹ ನನ್ನ ತಂಗಿ. ಅವಳು ಈ ಕಮೆಂಟ್ ಹಾಕಿರೋದ್ರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಫಾರ್ ದಿಸ್ ರೆಕಮೆಂಡೇಶನ್. ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ಕಿಚನಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅಂತ. ಇನ್ನಷ್ಟು ಇದೆ, ಮುಂದಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತು ಶೇರ್ ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನಷ್ಟು ಈ ರೀತಿಯ ನನ್ನ ಹತ್ರ ಎಷ್ಟೊಂದು ಟಿಪ್ಸ್ ಇದೆ, ಆ ಎಲ್ಲ ವಿಡಿಯೋನು ನಾನು ನಿಮಗೆ ಮಾಡಿ ಹಾಕ್ತೀನಿ ಆದಷ್ಟು ಬೇಗ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.